ಇನ್ನೊಂದು ಇನ್ವೆಸ್ಟ್ಮೆಂಟ್ ಯಾವ್ದು ನಾವು ಹೆಚ್ಚು ನೋಡೋದು ನಮ್ಮ ದೇಶದಲ್ಲಿ ಅಂದ್ರೆ ರಿಯಲ್ ಎಸ್ಟೇಟ್. ಯಾಕೆಂದ್ರೆ ದೇ ಡೋಂಟ್ ಸೆಲ್ ಸ್ಟಾಕ್ಸ್, ದೇ ಸೆಲ್ ಎಮೋಷನ್ಸ್. ಸರ್ ಏನ್ ಸರ್ ಒಂದ್ ಮನೆ ಬೇಡ ಸರ್ ನಿಮ್ಮ ಹೆಸರಲ್ಲಿ, ನಿಮ್ ಮನೆ ಸರ್ ನಿಮ್ ಹೆಸರು ಇರತ್ ಸರ್ ಅಂದ್ಬಿಟ್ರೆ ನಾವೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಹೌದಲ್ವಾ ಬೇಕಲ್ವಾ ಅಂತ ಸೇಲ್ ಆಗ್ಬಿಡ್ತೀವಿ ನಾವು. ರಿಯಲ್ ಎಸ್ಟೇಟ್ ಆಲ್ವೇಸ್ ರಿಸ್ಕ್ ಇಸ್ ದೇರ್. ಸ್ಟಾಕ್ ಮಾರ್ಕೆಟ್ ನಲ್ಲೂ ರಿಸ್ಕ್ ಇದೆ. ಕರೆಕ್ಟ್. ರಿಯಲ್ ಎಸ್ಟೇಟ್ ನ ಒಂದು ಡಿಮೆರಿಟ್ ಏನು ಅಂದ್ರೆ ಓನ್ಲಿ ದ ವ್ಯಾಲ್ಯೂ ವಿಲ್ ಇನ್ಕ್ರೀಸ್ ಬಟ್ ಇಟ್ ವಿಲ್ ನಾಟ್ ಡಬಲ್. ಒಂದು ಸೈಟ್ ಇವತ್ತು ನೀವು 10,000 ರೂಪಾಯಿ ಒಂದು ಅಡಿ ಹಂಗ್ ತಗೊಂಡಿರ್ಬೋದು, 10 ವರ್ಷ ಬಿಟ್ಟು ಅದು 1 ಲಕ್ಷ ಆಗಿರ್ಬೋದು, ಒಪ್ಕೊಳ್ಳೋಣ. ಆದ್ರೆ ಒಂದ್ ಸೈಟ್ ಡಬಲ್ ಆಗುತ್ತಾ ನಿಮ್ಗೆ? ಇಲ್ಲಿ ಇಲ್ಲ, ಆಗಲ್ಲ. ಆದ್ರೆ ಇದಕ್ಕೆ ಲಾಭ ಏನಾರ ಕೊಡುತ್ತಾ? ನಮಗೆ ಲಾಭ ಕೊಡಲ್ಲ. ಸುಮ್ನೆ ಖುಷಿ ಪಡ್ಬೇಕಷ್ಟೇ. ಸರ್ ನಾನು 10,000 ತಗೊಂಡಿದ್ದೆ, ಇವತ್ತು 1 ಲಕ್ಷ ಅದು ಅಂತ ಸಂತೋಷ ಪಡ್ಬೇಕು ಹೊರತು ಲಾಭ ಯಾವಾಗ ಬರುತ್ತೆ ಅಂದ್ರೆ ಅದು ಮಾರದಾಗ ಬರುತ್ತೆ. ಮಾರಾಕ್ ನಿಂತ್ಕೊಂಡ್ರೆ ಮನೇಲಿ ಎಲ್ಲ ಬೈತಾರೆ, ಯಾಕೆ ಮಾರ್ತೀರಾ, ಸೈಟ್ ಯಾಕೆ ಮಾರ್ತೀರಾ, ಮಾರ್ಬೇಡ್ರಿ. ಮಕ್ಕಳೆಲ್ಲ ಅಪ್ಪ ನೋಡು ಸೈಟ್ ಮಾರ್ತಿದಾರೆ, ಸೈಟ್ ಮಾರ್ತಿದಾರೆ, ನಾವು ದುಡ್ದಿರೋ ದುಡ್ಡು ನಾವು ಮಾರ್ಲಿಕ್ಕೆ ಮನೇಲಿ ಬಿಡಲ್ಲ.